ನಮ್ಮ ಗೋಟಾ ಗ್ರಾಮ ಭಾಳ ನಿರ್ಲಕ್ಷ್ಯಗೊಳಗಾಗಿದೆ. ಭಾಳ ದುಃಖ ಸಂಗತಿ ನಮಗೆಲ್ಲ ಸರ್. ಇಂತಹ ಮಹಾತ್ಮರಾಗಿರ್ತಕ್ಕಂಥ ಎಲ್ಲ ಸರ್ದಾರ್ ಪಟೇಲ್ ಮಾಡ್ತಕ್ಕಂಥದ್ದು ಅವಮಾನದಂಗಾಗಿದೆ. ನಮ್ಮ ದೇಶದ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಮಾಡಿದಂಥ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ರೀತಿ ಅನಾನುಕೂಲ ಆಗಿದಂಥದ್ದು ಒಂದು ಕಳಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಟೂರಿಸ್ಟ್ ಮಕ್ಕಳು ಬಂದಿರ್ತಾರೆ, ಕನಿಷ್ಠ ಪಕ್ಷ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ. ಇದು ಭಾಳ ಮನಸ್ಸಿಗೆ ನೋವು ತರ್ತದೆ, ನಮಗೆ ಭಾಳ ದುಃಖ ಆಗ್ತದೆ. ಎರಡನೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಅನಿಸ್ಕೊಂಡಿರ್ತಕ್ಕಂಥ ಈ ಗೋರ್ಟಾ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ಅಭಿವೃದ್ಧಿ ಪರ್ವ ನಡೀಬೇಕಾಗಿದೆ. ವೀಕ್ಷಕರೇ ನಮಸ್ಕಾರ. ಬೀದರ್ ಕ್ರಾಂತಿಯ ಎವಿಡೆನ್ಸ್ ರೂಮ್ಗೆ ಸ್ವಾಗತ. ನಾನು ಪ್ರೀತಿ ಹಡಪದ್. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನ. ಬೀದಿ ಬೀದಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಾಡ್ತಾ ಇತ್ತು. ದೇಶಾದ್ಯಂತ ಸ್ವಾತಂತ್ರ್ಯದ ಸಂಭ್ರಮ ಮನೆ ಮಾಡಿತ್ತು. ಆದರೆ ಇದೇ ಭಾರತದ ಒಂದು ಭಾಗದಲ್ಲಿ ಮಾತ್ರ ಸ್ವಾತಂತ್ರ್ಯದ ಸಂಭ್ರಮ ಇರಲಿಲ್ಲ. ಅದು ಇಂದಿನ ಕರ್ನಾಟಕದ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿಗೆ ಸೇರಿದ ಗೋರ್ಟಾ ಗ್ರಾಮ. ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯ ಪಡೆದಿದ್ರೂ ಆಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ತಕ್ಷಣಕ್ಕೆ ಭಾರತೀಯ ಒಕ್ಕೂಟಕ್ಕೆ ಸೇರಲಿಲ್ಲ. ಹೈದರಾಬಾದ್ ಸಂಸ್ಥಾನದ ಆಡಳಿತಗಾರ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ ಸ್ವತಂತ್ರವಾಗಿ ಇರಬೇಕು ಅಂತ ಆ ನಿಜಾಮ್ನ ನಿಲುವಾಗಿತ್ತು. ಇದೇ ಸಂದರ್ಭದಲ್ಲಿ ನಿಜಾಂ ಪರವಾದ ರಜಾಕಾರರ ಪ್ರಭಾವ ಕೂಡ ಹೆಚ್ಚಾಗ್ತಾ ಇತ್ತು. ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಗಬೇಕು ಅಂತ ಒತ್ತಾಯ ಮಾಡ್ತಿದ್ದವರ ಮೇಲೆ ದೌರ್ಜನ್ಯಗಳು ಕೂಡ ನಡೀತಾ ಇತ್ತು. ಈ ಥರದ ಒಂದು ಆತಂಕದ ವಾತಾವರಣದಲ್ಲೇ ಗೋರ್ಟಾ ಗ್ರಾಮದವರು ಕೂಡ ಭಾರತದ ಏಕೀಕರಣದ ಪರವಾಗಿ ಧ್ವನಿಯನ್ನೇ ಎತ್ತಿದ್ರು. ಆಗ ಗ್ರಾಮದಲ್ಲಿ ಭಾರತೀಯ ಧ್ವಜ ಹಾರಿಸೋದು, ವಂದೇ ಮಾತರಂ ಘೋಷಣೆ ಕೂಗುವುದನ್ನು ನಿಲ್ಲಿಸೋದೇ ನಿಜಾಂ ಆಡಳಿತಕ್ಕೆ ತುಂಬಾ ದೊಡ್ಡ ಸವಾಲಾಗಿತ್ತು. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಹೋಯಿತು. 1948 ಮೇ 10ರಲ್ಲಿ ಗೋರ್ಟಾ ಗ್ರಾಮ ರಕ್ತಸಿಕ್ತ ಗ್ರಾಮವಾಗಿ ಮಾರ್ಪಾಡಾಗೋಯಿತು. ರಜಾಕಾರರು ಆ ಗ್ರಾಮಕ್ಕೆ ನುಗ್ಗಿದ್ರು, ಮನೆಗಳ ಮೇಲೆ ದಾಳಿ ನಡೆಸಿದ್ರು, ಬೆಂಕಿ ಹಚ್ಚಿದ್ರು. ಜನರು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ದಿಕ್ಕಾಪಾಲಾಗಿ ಓಡಿದ್ರು. ಎಲ್ಲಿ ಅಡಗಬೇಕು, ಮನೆ ಒಳಗಿದ್ರೆ ಸೇಫಾ, ಹೊರಗಡೆ ಓಡಿದ್ರೆ ಬದುಕಬಹುದಾ, ಈ ಥರದ ಭಯ ಇಡೀ ಗ್ರಾಮವನ್ನ ಆವರಿಸ್ಬಿಟ್ಟಿತ್ತು. ಇನ್ನು ಈ ಹತ್ಯಾಕಾಂಡದ ಬಳಿಕ ಹೈದರಾಬಾದ್ನಲ್ಲಿದ್ದ ಭಾರತ ಸರ್ಕಾರದ ಏಜೆಂಟ್ ಜನರಲ್ KM ಮುನ್ಷಿ ಗೋರ್ಟಾಗೆ ಭೇಟಿ ನೀಡಿದ್ರು. ತಮ್ಮ ದಿ ಎಂಡ್ ಆಫ್ ಆನ್ ಎರಾ ಕೃತಿಯಲ್ಲಿ 200ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು, ಮನೆಗಳು ನಾಶವಾಗಿತ್ತು, ಗ್ರಾಮ ಬಹುತೇಕ ನಿರ್ಜನವಾಗಿತ್ತು, ಆಸ್ತಿ ಪಾಸ್ತಿಗೆ ಭಾರಿ ಹಾನಿಯಾಗಿತ್ತು ಅಂತ ಅವರು ಗೋರ್ಟಾದಲ್ಲಿ ಕಂಡ ಭೀಕರ ದೃಶ್ಯವನ್ನ ದಾಖಲಿಸ್ತಾರೆ. ಈ ಒಂದು ಭೀಕರ ಹತ್ಯಾಕಾಂಡದ ನಂತರ ಅನೇಕ ಕುಟುಂಬಗಳು ಸುರಕ್ಷಿತ ಪ್ರದೇಶಗಳಿಗೆ ತೆರಳುತ್ತವೆ. ಕೆಲವು ತಿಂಗಳ ಬಳಿಕ ಗ್ರಾಮಕ್ಕೆ ವಾಪಸ್ ಬಂದಾಗ ಅವ್ರು ಬಿಟ್ಟು ಹೋದ ಮನೆಗಳ ಜಾಗದಲ್ಲಿ ಕಂಡದ್ದು ಮಾತ್ರ ಅವಶೇಷಗಳು, ಭೀಕರ ಹತ್ಯಾಕಾಂಡದ ನೆನಪು. ಇಂದಿಗೂ ಕೂಡ ಗೋರ್ಟಾದಲ್ಲಿ ಆ ಘಟನೆಯ ನೆನಪುಗಳು, ಕಥೆಗಳು ಮತ್ತು ಜನಪದ ಹಾಡುಗಳ ಮೂಲಕ ಉಳಿದಿವೆ. ಗೋರ್ಟಾದ ಇತಿಹಾಸದಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಕೂಡ ವಿಶೇಷ ಸ್ಥಾನ ಇದೆ. ಹತ್ಯಾಕಾಂಡ ಸಂದರ್ಭದಲ್ಲಿ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಹಿಂಸಾಚಾರ ನಡೆದಿತ್ತು. ಹೀಗಾಗಿ ಈ ಸ್ಥಳ ಕೂಡ ಆ ಕರಾಳ ದಿನವನ್ನು ನೆನಪಿಸುವಂತ ಸಾಕ್ಷಿಗಳಲ್ಲಿ ಒಂದಾಗಿದೆ. 2023 ಮಾರ್ಚ್ 26ರಂದು ಗೋರ್ಟಾ ಹುತಾತ್ಮರ ಸ್ಮಾರಕದ ಉದ್ಘಾಟನೆಗೆ ಅಂತ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆದರೆ ಗೋರ್ಟಾದಲ್ಲಿ ನಡೆದ ಘಟನೆ ಒಂದು ಗ್ರಾಮದ ಕಥೆಯಷ್ಟೇ ಆಗಿರಲಿಲ್ಲ. ಅದು ಹೈದರಾಬಾದ್ ಸಂಸ್ಥಾನದ ಭವಿಷ್ಯವನ್ನೇ ನಿರ್ಧರಿಸುವಂತ ದೊಡ್ಡ ರಾಜಕೀಯ ಸಂಘರ್ಷದ ಒಂದು ಭಾಗ ಆಗಿತ್ತು. ಹೈದರಾಬಾದ್ ವಿಲೀನ ಭಾರತ ಸರ್ಕಾರ ಮತ್ತೆ ನಿಜಾಮ್ರ ನಡುವೆ ನಡೆದ ಮಾತುಕತೆಗಳು ಫಲ ನೀಡಿರಲಿಲ್ಲ. ಕೊನೆಗೆ 1948ರ ಸೆಪ್ಟೆಂಬರ್ 13ರಂದು ಭಾರತ ಸರ್ಕಾರ ಆಪರೇಷನ್ ಪೋಲೋ ಹೆಸರಿನಲ್ಲಿ ಹೈದರಾಬಾದ್ ಸಂಸ್ಥಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಆರಂಭ ಮಾಡಿತು. ಕಾರ್ಯಾಚರಣೆ ಕೆಲವೇ ದಿನಗಳಲ್ಲಿ ನಿರ್ಣಾಯಕ ಹಂತ ಕೂಡ ತಲುಪಿತ್ತು. 1948ರ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಸೇನೆಯ ಕಮಾಂಡರ್ ಮೇಜರ್ ಜನರಲ್ ಸೈಯದ್ ಅಹ್ಮದ್ ಎಲ್ ಎಡ್ರೂಸ್ ಭಾರತೀಯ ಸೇನೆಯ ಮುಂದೆ ಶರಣಾದರು.
ಹೀಗೆ ಹೈದರಾಬಾದ್ ಸಂಸ್ಥಾನ ಭಾರತಕ್ಕೆ ವಿಲೀನದ ಪ್ರಕ್ರಿಯೆ ನಿರ್ಣಾಯಕವಾಗಿ ಪೂರ್ಣಗೊಂಡಿತ್ತು. ಹಾಗೆ ಸೆಪ್ಟೆಂಬರ್ 18 ಆಪರೇಷನ್ ಪೋಲೋ ಕಾರ್ಯಾಚರಣೆ ಕೂಡ ಅಂತ್ಯ ಆಗಿತ್ತು. ಈ ಏಕೀಕರಣದ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಂದಿನ ಭಾರತದ ಗೃಹ ಸಚಿವ ಹಾಗೂ ಉಪ ಪ್ರಧಾನಿಯಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಹೀಗಾಗಿ ಗೋಟಾದ ಇತಿಹಾಸ ಹೈದರಾಬಾದ್ ವಿಮೋಚನಾ ಹೋರಾಟದ ಇತಿಹಾಸದ ಜೊತೆ ಬೆಸೆದುಕೊಂಡಿದೆ. ಹೈದರಾಬಾದ್ ಕರ್ನಾಟಕದಾಗ 85% ಹಿಂದೂಗಳಿದ್ರು ಸರ್, 15% ಮಾತ್ರ ಮುಸ್ಲಿಮಾರಿದ್ದರು. ಆದರೂ ಮುಸ್ಲಿಮಾರ ದೌರ್ಜನ್ಯ, ಮುಸ್ಲಿಮಾರ ದಬ್ಬಾಳಿಕೆ ಅತಿರೇಕ ಹೋಗಿತ್ತಲ್ಲ ಕೂಡ. ಹೀಗೆಲ್ಲನೂ ಕೂಡ ನಮ್ಮ ಹೊಲದೊಳಗೆ ಏನಾದ್ರು ಬೆಳಕಿರ್ತಕ್ಕಂಥದ್ದು ಮತ್ತೇನೋ ಕೇಳಿಕ್ಕೆ ಹೋದ್ರೆ ನಮ್ಮನೆ ಬಡಿತಕ್ಕಂಥದ್ದನ್ನು ಕೂಡ ಈ ರೀತಿಯೆಲ್ಲನೂ ಕೂಡ ಅತ್ಯಾಚಾರ ದೌರ್ಜನ್ಯ ಎಲ್ಲ ಕೂಡ ಮಿತಿ ಮೀರಿ ಹೋಯ್ತು. ಅಕಸ್ಮಾತ್ ಯಾರ ತ್ರಿರಂಗ ಝಂಡ ಒಂದು ಗಿಡದಾಗ ಹಾರಿಸಿದ್ರೇಪ್ಪ ಅಂತ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತಿದ್ದ, ಪೊಲೀಸರು ಬರ್ತಿದ್ರು. ಆ ಹೊಲದ ಮಾಲಿಗೆ ಕರೆಸಪ್ಪ ಅದು ಚೆನ್ನಾಗಿ ಥಳಿಸಿದ್ರು ಕೂಡ ಇನ್ನೊಂದ್ಸಲ ತ್ರಿವರ್ಣ ಧ್ವಜ ಹಾರಿಸಬಾರ್ದು ಆದೇಶವನ್ನು ಮಾಡ್ತಾಯಿದ್ರು. ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನು ಈ ಸಂದರ್ಭದಲ್ಲಿ ನಾವೆಲ್ಲನೂ ಕೂಡ ಗೌರವಿಸುವ ಮುಖಾಂತರವಾಗಿ ಅವರಿಗೆ ನಾವು ಗೌರವ ಕೊಡಬೇಕು. ಅವರ ದೂರದೃಷ್ಟಿ, ಅವರ ದೇಶಭಕ್ತಿ, ಹೀಗಾಗಿ ರಾಜ್ಯ ಪ್ರಭುತ್ವರ್ತಕ್ಕಂಥ ಎಲ್ಲ ರಾಜರುಗಳನ್ನು ಕರೆಯಿಸಿ ಅವರಿಗೆ ಈ ಭಾರತ ಒಕ್ಕೂಟದಲ್ಲಿ ಇರಲಿಕ್ಕೆಪ್ಪ ಅಂತಂದರೆ ಮನವರಿಸಿದರು. ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನ ಸ್ಮರಿಸಲಾಗುತ್ತೆ. ಇನ್ನು ಗೋರ್ಟಾದ ಈ ಕರಾಳ ಇತಿಹಾಸವನ್ನ ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಹುತಾತ್ಮರ ಸ್ಮಾರಕದ ನಿರ್ಮಾಣದ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. 2014ರ ಸೆಪ್ಟೆಂಬರ್ 17ರಂದು ಹೈದರಾಬಾದ್ ವಿಮೋಚನಾ ದಿನದ ಸಂದರ್ಭದಲ್ಲಿ ಗೋರ್ಟಾದಲ್ಲಿ ಹುತಾತ್ಮರ ಸ್ಮಾರಕ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಆದರೆ ಕಾಮಗಾರಿ ತಕ್ಷಣಕ್ಕೆ ಆಗಲಿಲ್ಲ. ಹಲವು ವರ್ಷಗಳನ್ನು ತಗೊಂಡು ಆಮೇಲೆ ಕಾಮಗಾರಿ ಮುಂದುವರಿಯಿತು. ಕೊನೆಗೆ 2023ರ ಮಾರ್ಚ್ 26ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ರು. ಅದೇ ಸಂದರ್ಭದಲ್ಲಿ 103 ಅಡಿ ಎತ್ತರದ ರಾಷ್ಟ್ರಧ್ವಜವನ್ನು ಕೂಡ ಹಾರಿಸಲಾಯಿತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಕೂಡ ಲೋಕಾರ್ಪಣೆ ಮಾಡಲಾಯಿತು. ಈ ಸ್ಥಳವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ರಾಷ್ಟ್ರೀಯ ಮಟ್ಟದ ಸ್ಮಾರಕವನ್ನಾಗಿ ಮಾಡುವ ಯೋಜನೆಯನ್ನು ಕೂಡ ಅವತ್ತೇ ಘೋಷಣೆ ಮಾಡಿದ್ರು. ಇಷ್ಟೆಲ್ಲ ಆದರೂ ಇವತ್ತು ಗೋರ್ಟಾ ಹುತಾತ್ಮರ ಸ್ಮಾರಕ ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯ ಸುತ್ತಮುತ್ತಲಿನ ನಿರ್ವಹಣೆ ಬಗ್ಗೆ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2023 ಪುನಃ ಮಾರ್ಚ್ 26ರಂದು ನಮ್ಮ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು ಬಂದು ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆದರೆ ಇವತ್ತು ಇದೇನಾದಂತಾರೆ ಭಾಳ ನಿರ್ಲಕ್ಷ್ಯಗೊಳಗಾಗಿದೆ. ಭಾಳ ದುಃಖ ಸಂಗತಿ ನಮಗೆಲ್ಲ ಸರ್. ಇಂತಹ ಮಹಾತ್ಮರಾಗಿರ್ತಕ್ಕಂಥ ಎಲ್ಲ ಸರ್ದಾರ್ ಪಟೇಲ್ ಮಾಡ್ತಕ್ಕಂಥ ಇದು ಅವಮಾನದಂಗಾಗಿದೆ. ಅಂಥ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅವ್ರಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಕರ್ತವ್ಯದ. ಈ ಸ್ಮಾರಕ ಯಾವ ರಾಜಕೀಯ ವ್ಯಕ್ತಿದೂ ಕೂಡಪ್ಪ ಅಂತಂದ್ರೆ ಎಲ್ಲನೂ ಕೂಡ ಇವತ್ತು ನಿರ್ಲಕ್ಷ್ಯಗೊಳಗಾಗ್ಯದ. ಸುತ್ತಮುತ್ತಲಪ್ಪ ಅಂತಂದ್ರೆ ಎಲ್ಲನೂ ಕೂಡ ಹುಲ್ಲುಗಳು ಬೆಳೆದದ, ಇಲ್ಲಿ ಕಟ್ಟಿರ್ತಕ್ಕಂಥ ಗೋಡೆಗಳು ಬಿದ್ದಾವೆ ಎಲ್ಲನೂ ಕೂಡ. ಇಲ್ಲಿ ಯಾರು ಇಂದ ನೋಡ್ಲಿಕ್ಕಪ್ಪ ಅಂದ್ರೆ ಟೂರಿಸ್ಟ್ ಮಕ್ಕಳು ಬಂದಿರ್ತಾರೆ, ಕುಡಿತಕ್ಕಂಥ ನೀರಿನ ಕನಿಷ್ಠ ಪಕ್ಷ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಇಲ್ಲಿ ಒಂದು ಗೇಟ್ ಇಲ್ಲ. ಮಕ್ಕಳೆಲ್ಲಪ್ಪ ಅಂತಂದ್ರೆ ಆವಾರ ಹುಡುಗರು ಬಂದೆಲ್ಲ ಕೂಡ ಈ ಸ್ಮಾರಕ ಮ್ಯಾಗಪ್ಪ ಅಂತಂದ್ರೆ ಚಪ್ಪಲು ಬೂಟ್ ಹಾಕೊಂಡೆಲ್ಲ ಕೂಡ್ತಾರೆ. ಇದು ಭಾಳ ಮನಸ್ಸಿಗೆ ನೋವು ತರತ್ತದ, ನಮಗೆ ಭಾಳ ದುಃಖ ಆಗ್ತದೆ. ರಾಜಕೀಯ ನಾಯಕರೆಲ್ಲ ಕೂಡ ಎಕ್ಕೋಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಸೆಪ್ಟೆಂಬರ್ 17 ಬಂದಪ್ಪ ಅಂದ್ರೆ ಭಾಷಣ ಮಾಡ್ತಾರೆ. ಆ ಭಾಷಣದಿಂದ ನಮಗೆ ಏನು ಲಾಭ ಸರ್? ಲಕ್ಷಗಟ್ಟಲೆ ದುಡ್ಡು ಹಾಳು ಮಾಡ್ತಾರೆ. ಇದು ಹೆಚ್ಚಪ್ಪ ಅಂದ್ರೆ ಆಕರ್ಷಣೆ ಮಾಡುವಂತೆ ಮಾಡಬೇಕು ಅಂಥೇಳಿ ನಾವೊಂದು ಗೋಟಾ ಗ್ರಾಮದ ಹಿರಿಯ ನಾಗರಿಕರಾಗಿ ಅವರೆಲ್ಲರೂ ಕೂಡ ವಿನಂತಿ ಮಾಡ್ಕೊತೀನಿ ಸರ್. ಅಮಿತ್ ಶಾ ಅವ್ರು ಬಂದು ನಮ್ಮಲ್ಲಿ ಉದ್ಘಾಟನೆ ಮಾಡ್ಯಾರ. ಬಟ್ ಇಲ್ಲೇನಪ್ಪ ಭಾಳ ಅನಾನುಕೂಲ ಆಗೋದಿಲ್ಲಲ್ಲ. ಈಗಿನ ಸರ್ಕಾರದವ್ರಪ್ಪ ಅಂದ್ರೆ ನಮ್ಮಲ್ಲಿ ಪಾರ್ಟಿ ವೈಸ್ ತಾರತಮ್ಯ ಮಾಡಲಾರ್ದೇ ಊರಿನ ಬಗ್ಗೆ ಸ್ವಲ್ಪ ಏನಪ್ಪ ಅಂದರೆ ಕಾಳಜಿ ವಹಿಸಿ ಸ್ವಚ್ಛ ಮಾಡಿ ಇಲ್ಲಿಂದಪ್ಪ ಆಕರ್ಷಣೆ ಕೇಂದ್ರವನ್ನಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಾರ್ಚ್ 26ರಂದು ಅಮಿತ್ ಶಾ ಅವರು ಬಂದು ಉದ್ಘಾಟನೆ ಆಗಿರುವಂಥ ಸ್ಮಾರಕದಲ್ಲಿ ಇನ್ನು ಇವತ್ತು ನೋಡಬೇಕಾಗಿದ್ರೆ ಇಲ್ಲಿ ಕುಡಿಯುವಂಥ ನೀರಿನ ಸೌಕರ್ಯವೂ ಇಲ್ಲ. ಅಲ್ಲಿ ಇಲ್ಲಿ ಒಂದು ಗಾರ್ಡನ್ ಇಲ್ಲ, ಒಂದು ಏನೂ ಇಲ್ಲ. ಆ ರೀತಿ ಅಸ್ವಸ್ಥವನ್ನಾಗಿದೆ. ಒಂದು ನಮ್ಮ ದೇಶದ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಮಾಡಿದಂಥ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ರೀತಿ ಅನಾನುಕೂಲ ಆಗಿದಂಥದ್ದು ಒಂದು ಕಳಪೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಕ್ಷೇತ್ರದ ಶಾಸಕರಾಗಲಿ ಗಮನ ಕೊಡಬೇಕು, ನಮ್ಮ ಗ್ರಾಮದ ನಮ್ಮ ಸರ್ಕಾರವನ್ನು ಇದಕ್ಕೆ ಗಮನ ಕೊಡಬೇಕಂತೇಳಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ ಗ್ರಾಮದ ಪರವಾಗಿ. ಪಕ್ಷ ಭೇದವನ್ನು ಮರೆತು, ಜಾತಿ ಭೇದವನ್ನು ಮರೆತು ಈ ಗೋರ್ಟಾ ಗ್ರಾಮ ಅಭಿವೃದ್ಧಿ ಆಗಬೇಕಾಗಿದೆ. ಈ ಸ್ಮಾರಕ ವಿಶೇಷವಾಗಿ ಅಭಿವೃದ್ಧಿ ಆಗಬೇಕಾಗಿದೆ. ದೇಶ ವಿದೇಶಗಳಿಂದ ಜನ ಇಲ್ಲಿ ನೋಡಲಿಕ್ಕೆ ಬರುವಂಥ ಸನ್ನಿವೇಶ ನಿರ್ಮಾಣ ಆಗಬೇಕಾಗಿದೆ ಅನ್ನುವಂಥದ್ದು ಗ್ರಾಮದ ಶಿಕ್ಷಕರು, ಹಿರಿಯರು, ಮುಖಂಡರು, ಯುವಕರು ಇವರೆಲ್ಲರೂ ಕೂಡ ಒಂದು ಹೇಳ್ತಾ ಇರುವಂಥದ್ದು. ಬೀದರ್ ಕ್ರಾಂತಿ, ಮಹಾರುದ್ರ ಡಾಕುಳಗಿ, ವರದಿಗಾರರು, ಬೀದರ್. ಗಿಡಗಂಟಿಗಳು ಬೆಳೆದು
ಪರಿಸರದ ನಿರ್ವಹಣೆಯ ಕೊರತೆ ಕಂಡು ಬರ್ತಾ ಇದೆ. ಸ್ಮಾರಕದಂತಹ ಐತಿಹಾಸಿಕ ಸ್ಥಳದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಅವಕಾಶವಾಗ್ತಾ ಇದೆ ಅನ್ನೋ ಆತಂಕ ಕೂಡ ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಸ್ಮಾರಕದ ಬಗ್ಗೆ ಗಮನ ಹರಿಸಿ ಸ್ಥಳವನ್ನು ಸರಿಯಾಗಿ ನಿರ್ವಹಿಸಿ ಮುಂದಿನ ಪೀಳಿಗೆಗಳಿಗೆ ಈ ಇತಿಹಾಸವನ್ನು ಪರಿಚಯಿಸುವ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಕೇವಲ ಸ್ಮಾರಕ ಕಟ್ಟಿದ ತಕ್ಷಣ ನಾವು ಇತಿಹಾಸವನ್ನು ಉಳಿಸಿದ್ವಿ ಅಂತಲ್ಲ, ಅದರ ನಿರ್ವಹಣೆ ಕೂಡ ಹಾಗೇ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ನಮಸ್ಕಾರ.